ಏನ್ರಿ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಿದ್ದೀರಾ. ಇವತ್ತು ನಾನು ನಿಮ್ಗೊಂದು ಸ್ಪೆಷಲ್ ಆದ ಒಂದು ಮರ ತೋರಿಸ್ತೀನಿ. ಅದು 4 ವರ್ಷಕ್ಕೆ ತೆಂಗಿನ ಕಾಯಿ ಬಿಡುತ್ತೆ. ಏನಂತಾರೆ ಸಿಹಿಯಾಳ ಅಂತ ಏನು ಅಂತಾರಲ್ವ. ಸೊ ಅದನ್ನು ತೋರಿಸ್ತೀನಿ, ಆ ಮರ ಹೆಂಗಿದೆ ಅಂತ. ನೋಡಿ ವೀಕ್ಷಕರೇ, ಇದು ಉಂಟಲ್ಲ, ಇದು 4 ವರ್ಷದ ಹಿಂದೆ ನಾನು ನೆಟ್ಟಿದ್ದು. ನೋಡಿ ಬೇಸಿಂದ ನೋಡ್ಬಿಡಿ, ಸ್ವಲ್ಪ ಇಷ್ಟೇ ಬೆಳೆದಿದ್ದು. ಈಗ ನೋಡಿ ಹೆಂಗಾಗಿದೆ, 4 ವರ್ಷಕ್ಕೆ ಪೈರು ಬಂದಿದೆ. ಇದೊಂದು ಈ ಥರದ್ದು ಗಿಡ ಬೇಕಾದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಹೇಳ್ತೀನಿ. 4 ವರ್ಷಕ್ಕೆ ನಿಮಗೆ ಪೈರು ಬರುತ್ತೆ. ಅಡಿಕೆ ಈಗ ಕೇಳಿದಿರಲ್ಲ, ತೆಂಗಿನಕಾಯಿ ರೇಟ್ ಅಲ್ವಾ, ತುಂಬ ಕಾಸ್ಟ್ಲಿ ಆಗಿದೆ. ಸೊ ನೀವು ಈ ಥರದ್ದು ತೆಂಗಿನ ಮರ ನೆಟ್ಟರೆ ತುಂಬ ಒಳ್ಳೆಯದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಕ್ಕಂದರೆ ನಿಮಗೆ ಈಲ್ಡು ಅಷ್ಟೇ, 4 ವರ್ಷಕ್ಕೆ ಕಾಯಬೇಕಂದ್ರೆ ಏನು ತುಂಬ ಟೈಮ್ ಆಗುತ್ತೆ. ಸೊ 4 ವರ್ಷ ಅಂದರೂ ಏನಂದರೆ ಅಡಿಕೆ ಗಿಡ ನೆಡ್ತೀರಾ, ಸ್ವಲ್ಪ ನೀವು ಅಡಿಕೆ ಗಿಡ ನೆಟ್ಟಾಗ ನೀವು ಏನು ಅಂದ್ಕೊತೀರಾ, ಒಂದು 5ರಿಂದ 6 ವರ್ಷ ಬೇಕು ಪೈರು ಬರೋದಕ್ಕೆ. ಆದರೂ ನಿಮಗೆ ಈಲ್ಡು ಕೂಡ ಅಷ್ಟೇ ಸಿಗಲ್ಲ, ಅಷ್ಟು ಬೇಗ ಸಿಗಲ್ಲ. ಒಂದು 7-8 ವರ್ಷ ಕಾಯಬೇಕಾಗತ್ತೆ. ಸೊ ನೀವು ಅದಕ್ಕಿಂತ ಈ ಥರದ ತೆಂಗಿನ ಮರಗಳನ್ನು ನೆಟ್ಟರೆ ತುಂಬ ಒಳ್ಳೇದು ಅನ್ಕೊತೀನಿ. ನೋಡಿ ಈಗ ಇದು ಅಷ್ಟೇ 4 ವರ್ಷದ ಹಿಂದೆ ನೆಟ್ಟಿದ್ದು, ಇಷ್ಟೇ ದೊಡ್ಡ ಇದೆ. ನೋಡಿ ಇದು ಪೈರು ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ. ಈಗ ಇನ್ನೊಂದು ಮರ ತೋರಿಸ್ತೀನಿ. ನಾನು ಒಟ್ಟು ಟೋಟಲಾಗಿ ಬರೀ 3 ಗಿಡ ನೆಟ್ಟಿದ್ದು, ನಮ್ಮದು ಅಷ್ಟೇನು ಜಾಗ ಇರಲಿಲ್ಲ. ಸೊ ಅದಕ್ಕೋಸ್ಕರ ನಾನೊಂದು 3 ಗಿಡ ನೆಟ್ಟಿದ್ದೆ. ಆ 3 ಗಿಡ ಹೆಂಗೆ ಬಂದಿದೆ ಅಂದರೆ ಇಳಿಸು ತೋರಿಸ್ತೀನಿ ನೋಡಿ. ತುಂಬ ಚೆನ್ನಾಗಿ ಬಂದಿದೆ. ಸ್ವಲ್ಪ ನಾನು ಝೂಮ್ ಮಾಡ್ತೀನಿ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ. ಈಗೆಲ್ಲ ಹಿಂಗೆಲ್ಲ ಹೊಡೆದಿದ್ದಾವೆ. ನಾನೇನು ಹೇಳ್ತೀನಿ ಅಂದರೆ, ಕೃಷಿ ಮಾಡೋರು ಸ್ವಲ್ಪ ಟೆಕ್ನಾಲಜಿಯಾಗಿ ಈ ಮೊಬೈಲ್ನೆಲ್ಲ ಯುಟಿಲೈಸ್ ಮಾಡ್ಕೋತೀರಲ್ವ, ಸ್ವಲ್ಪ ಗೂಗಲ್ ಮತ್ತು ಕೃಷಿದೇ ಒಂದು ವೆಬ್ಸೈಟ್ಸ್ಗಳು ಇರುತ್ತೆ, ಅಲ್ಲಿ ಹೋಗಿ ನಿಮಗೆ ಯಾವ ಥರದ ಕೃಷಿ ಮಾಡಿದರೆ ಯಾವ ಥರ ಇಳುವರಿ ಬರುತ್ತೆ, ಹೀಗೆ ಮಾಡ್ಬೋದು ಅಂತ ಒಂದು ಡಾಕ್ಯುಮೆಂಟೇಷನ್ನೇ ಬರೆದಿರ್ತಾರೆ. ಸೊ ನೀವು ಆ ಕಡೆ ಎಲ್ಲ ಹೋಗ್ಬೋದು, ಮೊಬೈಲೆಲ್ಲ ಇರತ್ತಲ್ಲ ನಿಮ್ಮ ಹತ್ರ, ಮೊಬೈಲ್ ಲ್ಯಾಪ್ಟಾಪ್ಸ್ ಟ್ಯಾಬ್ಸ್ ಎಲ್ಲ. ಸೊ ನೀವು ಹಂಗೆ ಹೋಗ್ಬೋದು. ನಾನು ಹೇಳೋ ಮಟ್ಟಿಗೆ ನಮ್ಮದು ಫಾರಮ್ ಅಂತ ಹೇಳಿದರು ನಮ್ಮ ತಂದೆ. ನಾವು ತೊಗೊಬಂದಾಗ ಒಂದು ಗಿಡಕ್ಕೆ 100 ರೂಪಾಯಿ ಇತ್ತು. ಆವಾಗ ನಾವು ತೊಗೊಂಡ್ವಿ. ಸುಮಾರಿಗೆ ಯಾವಾಗಂದರೆ 2022ರಲ್ಲಿ ನಟ್ಟಿದ್ದು, 21-22 ಆಸುಪಾಸಲ್ಲಿ ನಟ್ಟಿದ್ದು. ಈಗ ನೋಡಿ ಹೆಂಗೆ ಬಂದಿದೆ ಇಳುವರಿ. ನೋಡಿ ವೀಕ್ಷಕರೇ, ನೀವು ಈ ಥರ ಏನಾದರೂ ಫಾರಮ್ 4 ವರ್ಷಕ್ಕೆ ಪೈರು ಬರೋ ಅಂತಹ ಏನಂತಾರೆ ತೆಂಗಿನ ಗಿಡಗಳನ್ನ ನೀವು ತೊಗೊಂಡ್ರೆ ಫ್ಯೂಚರಲ್ಲಿ ಚೆನ್ನಾಗಿರ್ಬೋದು. 1 2 ಎಕರೆ 3 ಎಕರೆ ಹಾಕ್ಕೊಂಡ್ರೆ ತುಂಬ ಇಳುವರಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ ಲೈಫ್ ಕೂಡ. ಯಾಕಂದ್ರೆ ಈಗ ನೀವು ನೋಡ್ತೀರಲ್ಲ, ಕಾಯಿ ರೇಟೆಲ್ಲ ಸಿಕ್ಕಾಪಟ್ಟೆ ರೈಸ್ ಆಗಿದೆ. ಕೊಬ್ಬರಿ ಅಂತೂ ನಾನು ಕೇಳಿದ ಮಟ್ಟಿಗೆ 400 ರೂಪಾಯಿ kg ಆಗಿತ್ತು. ಬಟ್ ಈಗ ನಂಗೆ ಕರೆಂಟ್ ಅಷ್ಟು ಗೊತ್ತಿಲ್ಲ, ಬಿಕಾಸ್ ನಾನು ರಿಟೇಲ್ ಶಾಪಿಗೆ ಹೋಗಿ ಕೇಳಿಲ್ಲ. ಸೊ ನಾನೇನು ಹೇಳ್ತೀನಿ ಅಂದರೆ, ನೀವು ಈ ಥರ ತೆಂಗಿನ ಮರಗಳನ್ನು ಬೆಳೆದ್ರೆ ಬೆಟರ್, ಆರಾಮಾಗಿ ಇರ್ಬೋದು. ನಾನು ಕೂಡ ಇದರಲ್ಲಿ ಈಲ್ಸ್ ಬಂದಾಗ 1-2 ಈಲ್ಸ್ ತಿಂದಿದ್ದೀನಿ, ಚೆನ್ನಾಗಿತ್ತು, ಮಾತ್ರ ತುಂಬ ಚೆನ್ನಾಗಿತ್ತು. ಸೊ ಅದಕ್ಕೆ ಇದನ್ನು ತೋರಿಸೋಣ ಅಂತ ಬಂದೆ. ನೋಡಿ ಏನಿರಲ್ಲ, ಚಿಕ್ಕದಾಗಿ ಹಿಂಗೆ ಇಷ್ಟೇ ಇರೋದು, ಇದಕ್ಕೆ ಇಷ್ಟು ಇಳುವರಿ ಬಂದಿದೆ ನೋಡಿ. ನಾನು ಸುಮಾರಷ್ಟು ಕೊಯ್ದಿದ್ದೀನಿ, ಸುಮಾರಷ್ಟು ತಿನ್ಬಿಟ್ಟೆ. ನನಗೆ ಸ್ವಲ್ಪ ನೋಡಿದ ತಕ್ಷಣ ಇಷ್ಟ ಆಯಿತು. ಸೊ ಅದಕ್ಕೆ ನಂದೇನೋ ಅಷ್ಟೇನಿಲ್ಲ, 3 ಮರ ಮಾಡಿದ್ದು. ಇನ್ಮೇಲಿಂದ ಮಾಡಬೇಕು ಕೃಷಿ, ಆದರೆ ನನ್ನ ಹತ್ರ ಅಷ್ಟು ಜಾಗ ಇಲ್ಲ. ಸೊ ನೋಡೋಣ ಮುಂದೇನಾಗತ್ತೆ ಅಂತ. ಈಗಲೇ ನಾವು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಅದಕ್ಕೆ ವೀಕ್ಷಕರೇ, ನಾನು ಅದಕ್ಕೆ ಈ ವಿಡಿಯೋದಲ್ಲಿ ನಿಮಗೆ ಮಾಡಿದೆ. ಈ ತೆಂಗಿನ ಮರನ ನೀವು ಏನಾದರೂ ಬೇಕಾದರೆ ನನಗೊಂದು ಕಾಮೆಂಟಲ್ಲಿ ನೀವು ಮೆಸೇಜ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡೋದಕ್ಕೆ ಬರ್ತೀನಿ. ಸೊ ಇಷ್ಟು ಹೇಳ್ತಾ ವೀಕ್ಷಕರ, ಇವತ್ತಿನ ವಿಡಿಯೋನ ನಾನು ಸ್ಟಾಪ್ ಮಾಡೋಣ ಅಂತಿದ್ದೀನಿ. ಆದರೆ ಇವತ್ತು ನನಗೆ ಟೈಮ್ ಕೂಡ ಸಿಗಲಿಲ್ಲ ಒಳ್ಳೆ ಲಾಕ್ಸ್ ಮಾಡೋಣ ಅಂತ. ಸೊ ನಿಮ್ಗೆ ಅದಕ್ಕೆ ಒಂದು ತೆಂಗಿನ ಮರದ್ದೊಂದು ತೋರಿಸ್ದೆ. 3 ತೆಂಗಿನ ಮರ ವೀಕ್ಷಕರೇ, ನಾನು 4 ವರ್ಷದ ಹಿಂದೆ ನೆಟ್ಟಿದ್ದು. ಈಗ ಒಳ್ಳೆ ಈಲ್ಸ್ ಬಂದಿದೆ, ನನಗೆ ತುಂಬ ಇಷ್ಟ ಆಯಿತು ಅನ್ಕೋತೀನಿ. ಮತ್ತು ಧನ್ಯವಾದಗಳು, ಥ್ಯಾಂಕ್ ಯು. ಇಷ್ಟ ಆದರೆ ಲೈಕ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು ಗೈಸ್.